ಪತ್ರಕರ್ತರಿಗೆ ನಮಸ್ಕಾರ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಮ್ಮೊಡನೆ ಇದ್ದಾರೆ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಗೌಡರು, ರಾಜ್ಯ ಕಾರ್ಯದರ್ಶಿಗಳು ಬಿಜೆಪಿ ಕರ್ನಾಟಕ. ಇವರಿಗೆ ಸ್ವಾಗತವನ್ನು ಕೊಡ್ತಾನೆ. ಹಾಗೆ ಮನೆಯ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ವರವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇದ್ದಾರೆ, ಅವರು ಸ್ವಾಗತವನ್ನು ಕೊಡ್ತಾನೆ. ವಕೀಲರಾದಂಥ ಮನು ಅವರಿದ್ದಾರೆ, ಹಾಗೂ ಬಿಜೆಪಿ ಜಿಲ್ಲಾ ಕಚೇರಿ ಕಾರ್ಯದರ್ಶಿಯಾದ ಚಂದ್ರು ಅವರಿದ್ದಾರೆ. ಮಹಿಳಾ ನವೀನ್ ಕುಮಾರ್ ಅವರು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನಾಗಾನಂದ್ ಅವರು, ಮಾಧ್ಯಮ ಸಂಚಾಲಕರು, ಶ್ರೀಯುತ ಪ್ರಸನ್ನ ಅವರು, ನಗರ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ. ಮತ್ತು ಈ ಸಭೆಯನ್ನು ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಗೌಡ ಅವರವರು ಮಾತನಾಡ್ತಾರೆ. ಎಲ್ರಿಗೂ ವಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ವೀರೇಶಣ್ಣ ಅವರೇ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಮಂಗಳಾ ನವೀನ್ ರವರೇ, ಮಂಜುನಾಥ್ ರವರೇ, ವಕ್ತಾರರಾದಂತಹ ಮಂಜುನಾ ಅವರೇ, ಚಂದ್ರು ಅವರೇ, ನಾಗಾನಂದ್ ಅವರೇ, ಹಾಗೂ ಪ್ರಸನ್ನ ಅವರೇ, ಮನೋಜ್ ಅವರೇ, ಮನು ಅವರೇ, ಹಾಗೂ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೇ, ಪತ್ರಕರ್ತರೇ ಹಾಗೂ ಮಾಧ್ಯಮ ಬಂಧುದವರೇ, ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಪಂಚ ಗ್ಯಾರಂಟಿಗಳನ್ನ ನಮ್ಮ ಕರ್ನಾಟಕದ ಜನತೆಯ ಮುಂದೆ ಇಟ್ಟು, ನಮ್ಮ ಕರ್ನಾಟಕದ ಜನತೆಯ ಮುಂದೆ ತೋರಿಸಿ 136 ಸೀಟ್ಗಳನ್ನ ಗೆದ್ದು ಅತ್ಯದ್ಭುತವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡೋದು ಒಳ್ಳೆಯದೇ. ಆದರೆ ರಚನೆ ಮಾಡಿದ ನಂತರ ಅವರಲ್ಲಿ ಜನಪರತೆ, ಅಭಿವೃದ್ಧಿ ರಾಜಕೀಯ ಅನ್ನೋದನ್ನ ಸಂಪೂರ್ಣವಾಗಿ ಬದಿಗಿಟ್ಟು, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಾ ಒಂದು ರೀತಿಯ ನಮ್ಮದೇ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದರೆ, ಅವ್ರು ಹೇಳ್ತಾರೆ ಮೋದಿಜಿಯವರು ಇಡೀ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಏರಿಕೆ ಮಾಡಿದ್ದಾರೆ ಅಂತ. ನಾಚಿಕೆ ಆಗಬೇಕು. ಅವರು ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿನೇ ತುರ್ತು ಪರಿಸ್ಥಿತಿ ಮಾಡೋದಾಗಿದೆ. ಅವರು ಅಧಿಕಾರಕ್ಕೆ ಬಂದಾಗ ಇಲ್ಲಿವರೆಗೂ ಮಹಿಳೆಯರ ಮೇಲಿನ ದೌರ್ಜನ್ಯವೇ ಆಗಿರಬಹುದು, ರೈತರ ಒಂದು ಹಿತದೃಷ್ಟಿನೇ ಆಗಿರಬಹುದು, ರಾಜ್ಯದ ಯಾವುದೇ ಒಂದು ಸಿವಿಕ್ ಇಶ್ಯೂಸೇ ಆಗಿರಬಹುದು, ರಾಜ್ಯದ ಒಂದು ನಮ್ಮ ನೆಲ, ನೀರು, ಜಲ ಅಂತ ಬಂದಾಗಲೂ ಕೂಡ ಅವರು ಪಕ್ಷ ರಾಜಕೀಯವನ್ನು ಬಿಟ್ಟು ಅದಕ್ಕಿಂತ ಮೇಲೆದ್ದು ನಮ್ಮ ಮೋದಿಯವರನ್ನ ಅಟ್ಲೀಸ್ಟ್ ತಿಳ್ಕೊಂಡು, ನಮ್ಮ ಪ್ರಚಂಡ ನಾಯಕತ್ವವನ್ನು ಕೊಟ್ಟಂತಹ ಮೋದಿಯವರಿಗೆ ಹೇಗೆ ಅವರ ಕಾರ್ಯವೈಖರಿ ಹೇಗಿದೆ, ಪಕ್ಷ ರಾಜಕೀಯವನ್ನು ಮರೆತು ದೇಶ ನನ್ನದು ಅನ್ನುವಂತಹ ಪ್ರಚಂಡ ರಾಷ್ಟ್ರಪ್ರೇಮದೊಂದಿಗೆ ಹೇಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅದನ್ನಾದ್ರೂ ನೋಡಿ ಕಲಿಬೇಕಿತ್ತಲ್ವಾ. ಇಲ್ಲಿಯವರು ಸಮಾಜವಾದದ ಸರ್ಕಾರದ ನಿರ್ಮಾತೃ, ಸಮಾಜವಾದ ಸರ್ಕಾರದ ಹರಿಕಾರರು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರದ ಒಂದು ಚುಕ್ಕಾಣಿಯನ್ನ ಹಿಡಿದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಿಗೂ ಒಂದು ರೀತಿಯ ರಕ್ಷಣೆ ಇಲ್ಲದೆ ಆಗಿದೆ. ನಮ್ಮ ಕೃಷಿಯನ್ನೇ ಅನುಸರಿಸಿಕೊಂಡಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವರು ಇಲ್ಲವರೇ ಆಗಿದ್ದುಕೊಂಡು ಇಲ್ಲಿಯ ಒಂದು ಕೃಷಿಗೆ ಎಷ್ಟಿನ ಮಹತ್ವವನ್ನು ಕೊಟ್ಟಿದ್ದಾರೆ, ಈ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟಿನ ಮಹತ್ವವನ್ನು ಕೊಟ್ಟಿದ್ದಾರೆ, ಜಾನುವಾರುಗಳ ಸಂರಕ್ಷಣೆಗೆ, ಬೇಸಿಗೆ ಕಾಲದಲ್ಲಿ ಅಂತರ್ಜಲವನ್ನು ಕಾಪಾಡಿಕೊಳ್ಳೋದಕ್ಕೆ ಎಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಎಲ್ಲದರಲ್ಲಿಯೂ ಕೂಡ ಫೇಲ್ ಆಗಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದ್ರೆ, ಕರಾಳ ಒಂದು ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಇದೆ. ಅಂದ್ರೆ ಅವರು ಯಾರು ಈ ಸರ್ಕಾರದ ವಿರುದ್ಧ, ಈ ಸರ್ಕಾರದ ದೌರ್ಜನ್ಯದ ವಿರುದ್ಧ, ಈ ಸರ್ಕಾರದ ಒಂದು ಭ್ರಷ್ಟಾಚಾರದ ವಿರುದ್ಧ, ದುರಾಡಳಿತದ ವಿರುದ್ಧ, ಈ ಜನಪರ ವಿರೋಧ ನೀತಿಯ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರನ್ನೆಲ್ಲ ಹತ್ತಿಕ್ಕುವಂತಹ ಒಂದು ಪ್ರಯತ್ನ. ಅವರು ಪತ್ರಕರ್ತರೇ ಆಗಿರಬಹುದು, ರಿಪೋರ್ಟರ್ಸೇ ಆಗಿರಬಹುದು, ಅಥವಾ ಯಾವುದೇ ರಾಜಕೀಯ ಧುರೀಣರೇ ಆಗಿರ್ಬೋದು, ಅವ್ರು ಎಂಥ ನಾಯಕರಾಗಿದ್ರು ಕೂಡ ಅವ್ರನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ತುಷ್ಟೀಕರಣ ನೀತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರಧಾನಿಯವರು ಒಂದು ಭಾಷಣದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಸಂವಿಧಾನವನ್ನ ಅವರು ದೇ ಆರ್ ಯೂಸಿಂಗ್ ಕಾನ್ಸ್ಟಿಟ್ಯೂಷನ್ ಆಸ್ ಅ ವೆಪನ್ ಫಾರ್ ದ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅಂಡ್ ಆಸ್ ಅ ವೆಪನ್ ಫಾರ್ ದ ಪೊಲಿಟಿಕಲ್ ಗೇನ್ ಅಂತ ಹೇಳಿದ್ದಾರೆ. ಅಂದ್ರೆ ತುಷ್ಟೀಕರಣ ನೀತಿಯನ್ನ ಮಾಡಲಿಕ್ಕೆ ಮತ್ತೆ ಅವರ ರಾಜಕೀಯವಾಗಿ ಅವರು ಬೇಳೆ ಬೆಳೆಸಲಿಕ್ಕೆ ಸಂವಿಧಾನವನ್ನು ಉಪಯೋಗಿಸುತ್ತಿದ್ದಾರೆ ವಿನಃ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಅವರು ಯಾವುದೇ ರೀತಿ ಆಡಳಿತವನ್ನ ಮಾಡ್ತಾ ಇಲ್ಲ, ಯಾರಿಗೂ ಗೌರವ ಕೊಡ್ತಾ ಇಲ್ಲ, ಸಂವಿಧಾನಕ್ಕೇನೆ ಗೌರವ ಕೊಡ್ತಾ ಇಲ್ಲ. ಮತ್ತೆ ಅವರು ನಮಗೆ ಹೇಳ್ತಾರೆ ಸಂವಿಧಾನ ವಿರೋಧಿ ಸರ್ಕಾರ ಅಂತ ಹೇಳ್ತಾರೆ. ಇದನ್ನ ನಾವು ಧಿಕ್ಕರಿಸ್ತಾ, ಇದಕ್ಕೆ ನಾವು ಧಿಕ್ಕಾರವನ್ನ ಹೇಳ್ತೀವಿ. ಮತ್ತೊಂದ್ ಕಡೆ ಹೇಳ್ತಾರೆ ಇನ್ನೊಬ್ಬ ನಾಯಕರುಗಳು ತುಂಬಾ ಜನ ಇದ್ದಾರೆ, ಅವ್ರ ನಾಲಿಗೆ ಮೇಲೆ ಅವ್ರ ಮೇಲೇನೆ ಅವ್ರಿಗೆ ನಿಯಂತ್ರಣ ಇಲ್ಲ. ಒಂದು ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಹೇಗಿರ್ಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಇರುವಂತಹ ನಾಯಕರುಗಳು ಈ ಪಕ್ಷದಲ್ಲಿದ್ದಾರೆ.
RSS ನ ಬ್ಯಾನ್ ಮಾಡ್ತೀವಿ. ಯಾವಾಗ ಕೇಂದ್ರದಲ್ಲಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ, ಕೇಂದ್ರದಲ್ಲಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ತಾನೇ ಅವ್ರ ಕೇಂದ್ರದಲ್ಲಿ ಅವ್ರು ತೋರಿಸ್ತಾ ಇರೋ ಮುಖ ಯಾರು? ರಾಹುಲ್ ಗಾಂಧಿ ಅವ್ರದ್ದು ಯಾವ ದೂರದೃಷ್ಟಿ ಇದೆ ಅವ್ರಿಗೆ, ನಮ್ಮ ದೇಶದ ಬಗ್ಗೆ ಯಾವ ರಾಷ್ಟ್ರ ಪ್ರೇಮ ಇದೆ? ಆಪರೇಷನ್ ಸಿಂಧೂರದ ವಿರುದ್ಧವಾಗಿ ಮಾತಾಡುವಂತಹ ನಾಯಕರುಗಳಿಗೆ ನಮ್ಮ ದೇಶದ ಆಪರೇಷನ್ ಸಿಂಧೂರವನ್ನ ನಾವು ಮಾಡಿದ್ವಿ ಭಯೋತ್ಪಾದಕ ಚಟುವಟಿಕೆ ವಿರುದ್ಧ, ಅದರ ಬಗ್ಗೆ ಯಾವ ಒಂದು ಅರಿವಿಲ್ಲದೆ, ಅದ್ರ ಬಗ್ಗೆ ತಿಳಿದುಕೊಳ್ಳದೆ, ಅದು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಂತಾನೂ ತಿಳಿದುಕೊಳ್ಳದೆ ಅದ್ರ ವಿರುದ್ಧ ಮಾತಾಡ್ತಾರೆ. ಎಷ್ಟು ವಿಮಾನಗಳು ಹರಿದ್ವು, ಏನಾಯ್ತು, ಎಷ್ಟು ಒಂದು ಬಾಲಿಶವಾಗಿ ಮಾತಾಡ್ತಾರೆ. ಆಪರೇಷನ್ ಸಿಂಧೂರ ಇವತ್ತು ಜಗತ್ತಿನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಮೋದಿಯವರ ನಾಯಕತ್ವದಲ್ಲಿ, ಪ್ರಚಂಡ ನಾಯಕತ್ವದಲ್ಲಿ ಅವರ ಒಂದು ಪ್ರಚಂಡ ರಾಜತಾಂತ್ರಿಕತೆ ಹೇಗಿದೆ ಅಂತಂದ್ರೆ, ನಾವು ಭಯೋತ್ಪಾದಕರನ್ನು ಅಡಗಿಸ್ಬೇಕು, ಅವರ ಅಡಗು ತಾಣಗಳನ್ನ ನಾಶ ಮಾಡಬೇಕು, ಭಯೋತ್ಪಾದಕರನ್ನ ನಾಶ ಮಾಡಬೇಕು, ಭಯೋತ್ಪಾದಕತೆಯನ್ನು ಇಡೀ ಜಗತ್ತಿಗೆ ರವಾನೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ರಾಷ್ಟ್ರದ ಆರ್ಥಿಕತೆ, ಇದು ಯುದ್ಧ ಮಾಡುವಂತಹ ಸಮಯ ಅಲ್ಲ, ನಮ್ಮ ದೇಶದ ಆರ್ಥಿಕತೆಗೆ ನಾವು ತುಂಬವಾದಂತಹ ಒಂದು ಮಹತ್ವವಾದಂತಹ ಒಂದು ಪಾತ್ರವಿದೆ. ನಮ್ಮ ದೇಶದ ಆರ್ಥಿಕತೆ ಒಳ್ಳೆ ಕ್ಷಿಪ್ರಗತಿಯಲ್ಲಿ ಬೆಳೀತಾ ಇದೆ. ಆ ಒಂದು ವೇಗಕ್ಕೆ ಈಗ ಎಷ್ಟು ವಿಶ್ವದ ಕೆಲವು ರಾಷ್ಟ್ರಗಳು ಹುನ್ನಾರ ಹೋಗ್ತಾ ಇದೆ, ಭಾರತೀಯ ಒಂದು ಆರ್ಥಿಕತೆಗೆ ಒಂದು ಕಡಿವಾಣ ಹಾಕಬೇಕು ಅಂತ. ಅದನ್ನು ನಡೆಸ್ಕೋಬೇಕು. ನಮಗೆ ತೊಂದರೆ ಕೊಟ್ಟ ವಿರುದ್ಧನೂ ಕೂಡ ಅತ್ಯಂತ ನಿಖರತೆವಾಗಿ, ಅತ್ಯಂತ ಪ್ರಿಸಿಷನ್ ಆಗಿ ಒಂದು ಆಪರೇಷನ್ ಮಾಡಬೇಕು ಅಂತ ಅವರು ನಿರ್ಧರಿಸಿ ಮಾಡಿದಂತಹ ಆಪರೇಷನ್ ಸಿಂಧೂರ ನಮ್ಮ ದೇಶದಲ್ಲೇ ನಿರ್ಮಾಣವಾದಂತಹ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಿರ್ಮಾಣ ಆದಂತಹ ತೇಜೋಸ್ ಯುದ್ಧ ವಿಮಾನಗಳೇ ಆಗಿರಬಹುದು, ಬ್ರಹ್ಮೋಸ್ ಕ್ಷಿಪಣಿಗಳೇ ಆಗಿರಬಹುದು, ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಹೇಗೆ ಅದು ನಮ್ಮ ದೇಶವನ್ನ ಸಂರಕ್ಷಣೆ ಮಾಡ್ತು, ನಮ್ಮ ನಾಗರಿಕರನ್ನ ಸಂರಕ್ಷಣೆ ಮಾಡ್ತು, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ತು ಅಂತ. ನೀವು ಆಪರೇಷನ್ ಸಿಂಧೂರದ ವಿರುದ್ಧವಾಗಿ ಮಾತಾಡ್ತೀರಾ, ಅದು ನಿಮ್ಮ ನಿಮ್ಮ ತುಚ್ಛ ಸಂಸ್ಕಾರವನ್ನು ತಿಳಿಸುತ್ತೆ. RSS ನ ಬ್ಯಾನ್ ಮಾಡುವಂತಹ ವಿಚಾರವನ್ನ ಮುಂದೆ ಬರ್ತೀರಾ. RSS ಅಂದ್ರೆ ಏನು? 100 ವರ್ಷಗಳ ಕಾಲ, 100 ವರ್ಷಗಳನ್ನ ಪೂರೈಸಿ ಇಡೀ ವಿಶ್ವದಲ್ಲೇ ಒಂದೇ ಅಂಶ, ನೀವು ನೇರವಾಗಿ ಯಾವ ವಿಷಯವನ್ನ ಹೇಳಕ್ ಕೊಟ್ಟಿದ್ದೀರಿ ಹೇಳಿ. ನಾನೆಲ್ಲ ಮಾತಾಡ್ತಾ ಸ್ಥಳೀಯವಾಗಿ ಬೇಕಾಗಿಲ್ಲ ನಮ್ಗೆ ಆ ವಿಚಾರಗಳು. ಸ್ಥಳೀಯವಾಗಿ ನಿಮ್ಗೆ ಏನ್ ಬೇಕು ಕೇಳಿದಾರೆ. ಈಗ ನೀವು ಸ್ವಲ್ಪ ಸಮಯ ಮಾಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ನೀವೆಲ್ಲ ಮಾತಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಮಾತಾಡೋದನ್ನ ನಾವು ಏನ್ ಮಾಡಕ್ಕಾಗತ್ತೆ? ನೀವು ಇಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಜನರ ರಾಜ್ಯ ಕಾರ್ಯದರ್ಶಿ ಈಗ ರಾಜ್ಯ ಕಾರ್ಯದರ್ಶಿ ಅಲ್ಲ ಸರ್, ಸರ್ಕಾರ ವಿರುದ್ಧ ಮಾತಾಡ್ತಾರೆ. ರಾಜ್ಯ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯದರ್ಶಿಗಳು ಬಂದು ಕಾಂಗ್ರೆಸ್ ವಿರುದ್ಧ ಮಾತಾಡಬಾರ್ದು ಅಥವಾ ಪ್ರಿಯಾಂಕಾ ಖರ್ಗೆ ಹೇಳುದೆಲ್ಲ ನಾವು ಒಪ್ಕೋಬೇಕು ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು. ನಾವ್ ಯಾಕೆ ಒಪ್ಕೊಳ್ಳೋಣ? ಅವ್ರು ಹೇಳುದೆಲ್ಲ ನೀವು ಒಪ್ಕೊಳ್ಳೋದಂತೂ ಅಲ್ಲ ಸರ್. ಅಲ್ಲ, ವಿಷಯ ಏನು ಡಿಬೇಟ್ ಆಗ್ತಲ್ಲ. ನಾವು ಪ್ರೆಸ್ ಮೀಟ್ ಅಲ್ಲಿ ಒಂದನ್ನ ಸ್ಪಷ್ಟೀಕರಣವಾಗಿ ಕೊಡ್ತಾ ಇದ್ದಾರೆ. ಮೇಡಮ್ ಏನ್ ಹೇಳ್ತಾ ಇದಾರೆ, ಅವ್ರದ್ದು ಇಷ್ಟು ದಿವಸ ಕಾಂಗ್ರೆಸ್ ನಡ್ಕ ಬಂದಿರೋ ಪರಿಸ್ಥಿತಿ, ಈ ಜೂನ್ 25ಕ್ಕೆ 50 ವರ್ಷ ಆಗಿದೆ. ಏನು ತುರ್ತು ಪರಿಸ್ಥಿತಿ ಏರಿ. ಆ ಕರಾಳ ದಿನಗಳನ್ನ ನಾವು ಮುಂದಿನ ಪೀಳಿಗೆಗೆ ನೆನಪಿಸ್ಬೇಕಾ ಬೇಡವಾ? ಅದನ್ನೇ ಹೇಳ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ನೆನಪಿಸ್ಕೊಂಡು ಅದ್ರ ಮುಂದುವರೆದ ಭಾಗವಾಗಿ ಇದನ್ನೇ ಡಿಪೆಂಡ್ ಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಇಲ್ಲಿ ಹೇಳಿದ್ರಿ. ಘೋಷಿತ ತುರ್ತು ಪರಿಸ್ಥಿತಿ ಎಲ್ಲಿ? ಕರ್ನಾಟಕ ರಾಜ್ಯದಲ್ಲಿ. ಅದೇ ಅದು ಯಾವ ರೀತಿ ಇದೆ? ಅಲ್ಲ, ನಾನು ನೀವು ಪ್ರಚಂಡ ನಾಯಕತ್ವ ಮೋದಿ ಈ ಲಾಸ್ಟ್ ಬಂತು ಜೂನ್ 25ಕ್ಕೆ. ಜೂನ್ 25, 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಾರೆ. ಈ ಲಾಸ್ಟ್ 25ಕ್ಕೆ 50 ವರ್ಷ ಆಗಿದೆ. ಅದ್ರ ವಿರುದ್ಧ ನಮ್ ಬಿಜೆಪಿ ಒಂದು ದೊಡ್ಡ ಅಭಿಯಾನ ಮಾಡ್ತಾ ಇದೆ. ನಾವ್ ಯಾವಾಗ ಹಿಂದೆ ನಡೆದಿರೋಂತ ಘಟನೆಗಳನ್ನ ಮರೆತು ಮುಂದೆ ಹೋದ್ರೆ ಆ ಘಟನೆಗಳು ಪುನಃ ಮರುಕಳಿಸುವಂತ ಚಾನ್ಸಸ್ ಇರ್ತದೆ. ಆ ದೃಷ್ಟಿಯಿಂದ ಅದನ್ನ ನಾವು ಮುಂದಿನ ಪೀಳಿಗೆಗೆ ಹೇಳಬೇಕು. ಇಲ್ಲಿರೋರ್ಗೆ ತುರ್ತು ಪರಿಸ್ಥಿತಿಲಿ ಏನಾಗಿತ್ತು, ಪತ್ರಕರ್ತರಿಗೆ ಏನಾದ್ರು ಒಂದು ಪ್ರಕಟಣೆ ಮಾಡ್ಬೇಕು ಅಥವಾ ಹೇಳ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ತಕೊಂಡು ಹೇಳ್ಬೇಕಿತ್ತು. ಇವತ್ತು ನೀವು ಡೈರೆಕ್ಟ್ ಆಗಿ ಕೂತ್ಕೊಂಡು ನಮ್ ಕ್ವಶನ್ ಮಾಡ್ತಾ ಇದೀರಿ. ಆ ಸ್ವಾತಂತ್ರ್ಯ ಇವತ್ತು ಬಂದಿರೋದು ಸಂವಿಧಾನದಿಂದ, ಪ್ರಜಾಪ್ರಭುತ್ವದಿಂದ. ಅದನ್ನು ಕೇಳಬಾರ್ದು ಅಂದ್ರೆ ಹೆಂಗ್ ಮಾಡೋಣ ನಾವು? ಒಂದ್ ಕಡೆ ಅಲ್ಲ, ನಿಮ್ಗೆ ಗೊತ್ತಿರೋದು ಕರೆಕ್ಟ್. ನಾನು ಹೇಳ್ತಿರೋದು
ಗೊತ್ತಿಲ್ಲದೆ ಇರೋದು ಏನಿದೆ? ಈಗ ರಾಜ್ಯದಲ್ಲಿ ಕರಾಳ ಸ್ಥಿತಿ ಅಂತಂದ್ರೆ ಅದ್ರ ಬಗ್ಗೆ ವಿವರಣೆ ದಯವಿಟ್ಟು ಅಲ್ಲ, ನಾನ್ ಹೇಳೋದು ತಪ್ಪು ತಿಳಿಬೇಡಿ. ಕೇಳ್ತಾ ನೀವು ಪ್ರಶ್ನೆಗಳನ್ನು ಬೇರೆ ಬೇರೆ ಕೇಳೋದಿದೆ. ನೀವು ವಿಷಯ ಆಧಾರದ ಬಗ್ಗೆ ಕೇಳಿದ್ರೆ ಓಕೆ ಆಗುತ್ತೆ. ಅಲ್ಲ, ನೀವು ಏನ್ ಮಾತಾಡ್ಬೇಕು ಹೇಳಿ, ನೀವೇನ್ ಮಾತಾಡ್ಬೇಕು ಹೇಳಿ, ನಾವು ಮಾತಾಡ್ತೀವಿ. ಇದೇ ಹೇಳಿ, ನೀವು ಪ್ರಶ್ನೆಗಳು ಅದೇ ತರ ಕೇಳಿ. ಮೇಡಮ್ ಶುರುಮಾಡಾಗಿ ಹೇಳಿದ್ರು, ಕೃಷಿ ಸಚಿವರ ಬಗ್ಗೆ ಮಾತಾಡಿದ್ರು, ರಾಜ್ಯ ಬಗ್ಗೆ ಮಾತಾಡಿದ್ರು, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ರು, RSS ಬಗ್ಗೆ ಮಾತಾಡಿದ್ರು, ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾಡಿದ್ರು. ನಾವು ಕೇಳ್ತಿದ್ರು ಏನ್ ಫೋಕಸ್ ಮಾಡ್ತಾ ಇದ್ರಿ ಈ ಎಲ್ಲ ವಿಷಯದಲ್ಲಿ? ವಿಷಯಗಳಲ್ಲಿ ಇಲ್ಲ ಮೇಡಮ್, focus ಒಂದು ಮಾಡ್ತಾರೆ. ನೀವು ಏನ್ ಹೇಳಕ್ ಹೊರಟಿದ್ದೀರಿ? ಇದು ನಾನು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ತುರ್ತು ಪರಿಸ್ಥಿತಿಯ ನೀವು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡಕ್ ಬಂದಿದ್ದೀರಲ್ವಾ, ಅದರ ಟಾಪಿಕ್ ಸೀಮಿತವಾಗಿ ಮಾತಾಡಿ. RSS ಹೇಳ್ಕೊಂಡ್ ಬರ್ಬೇಡಿ, ಮತ್ತೆ ಬೇರೆ ಅಲ್ಲ ಸರ್, ಎಲ್ಲ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರಲ್ಲ ಸರ್, ಅದ್ರ ಬಗ್ಗೆ ನಾವು ಒಬ್ಬ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕಾಂಗ್ರೆಸ್ ವಿರುದ್ಧನೇ ಮಾತಾಡೋದು. ಆಯ್ತಾ? ತುಂಬಾ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಒಂದೊಂದ್ರ ಬಗ್ಗೆ ಸರ್, ತುರ್ತು ಪರಿಸ್ಥಿತಿಯನ್ನ ಏರಿದ್ರಲ್ಲ ಇಂದಿರಾ ಗಾಂಧಿ ಅವರು, ಕಾಂಗ್ರೆಸ್ ಹೇಳಿದ್ರಲ್ಲ, ಇವತ್ತು ನಮ್ಮ ಬಿಜೆಪಿ ಸರ್ಕಾರವನ್ನ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ, ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿ ತುರ್ತು ಪರಿಸ್ಥಿತಿ ಏರಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ವರ್ಷಗಳು ಬೇಕು. ನಾನು ಅದ್ರ ಬಗ್ಗೆ ಇದೊಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಎಲ್ಲ ಹೇಳಿಕ್ಕಾಗಲ್ಲ. ನಾನು ಸಿಂಪಲ್ ಆಗಿ ನಮ್ಮ ರಾಜ್ಯದಲ್ಲಿ ಅವಾಗ ಇಂದಿರಾ ಗಾಂಧಿ ಅವರು ಅಘೋಷಿತ ತುರ್ತು ಪರಿಸ್ಥಿತಿ ಮಾಡಿದ್ರು. ಪಾರ್ಲಿಮೆಂಟರಿ ಕಮಿಟಿದು ಒಪ್ಪಂದ ತಗೊಳ್ದೆ, ಯಾವುದೇ ತರ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಬಗ್ಗೆ ನಿರ್ಧಾರ ತಗೊಳ್ದೆ, ತೀರ್ಮಾನ ಮಾಡದೆ, ಡಿಸ್ಕಷನ್ಸ್ ಮಾಡದೆ ತಗೊಂಡಿದ್ರು, ಏಕ ಮುಖ್ಯವಾಗಿ ತಗೊಂಡಿದ್ರು. ಆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನೂ ಘೋಷಣೆ ಮಾಡಿನೇ ತುರ್ತು ಪರಿಸ್ಥಿತಿ ಏರ್ದಾಗಿದೆ. ಇವತ್ತು ನೀವು ಎಷ್ಟೋ ಜನ ಕಾಂಗ್ರೆಸ್ ಪರವಾಗಿ ಮಾತಾಡೋ ಪತ್ರಕರ್ತರನ್ನ ಹೊರತುಪಡಿಸಿ ಎಷ್ಟು ಜನ ವಿರುದ್ಧವಾಗಿ ಮಾತಾಡೋರ್ಗೆಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಅವ್ರಿಗೆ ರಕ್ಷಣೆ ಇದೆ. ನೀವೇ ಹೇಳಿ, ಪತ್ರಕರ್ತರಾಗಿ ಎಷ್ಟು ಜನಕ್ಕೆ ರಕ್ಷಣೆ ಇದೆ? ಯಾರೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ರಾಜಕೀಯ ಪಕ್ಷದವ್ರನ್ನು ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಅಪ್ಲೋಡ್ ಮಾಡ್ತಾರೆ, ಏನಾದ್ರು ಸರ್ಕಾರದ ಜಾತಿ ಬಗ್ಗೆ ಬರ್ತೀರಾ? ಜಾತಿ ಬಗ್ಗೆ ಇವಾಗ ಎಷ್ಟೊಂದು ಅಲ್ಪಸಂಖ್ಯಾತರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರು, ಅವ್ರನ್ನೆಲ್ಲ ರಕ್ಷಣೆ ಮಾಡಿದೀರಾ. ಇದು ತುಷ್ಟೀಕರಣ ನೀತಿ ಅಲ್ವಾ? ಇದು ತುರ್ತು ಪರಿಸ್ಥಿತಿಯ ಒಂದು ಭಾಗ ಅಲ್ವಾ ಅಂತ ನಾನು ಹೇಳ್ಕೊಂಡು ಬಂದೆ ಸಿಂಪಲ್ ಆಗಿ. ಆಪರೇಷನ್ ಸಿಂಧೂರದ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಕೆಲವು ನಾಯಕರುಗಳು ಕಾಂಗ್ರೆಸ್ನವರು ತುಂಬಾ ಮನಸೋ ಇಚ್ಛೆ ಮಾತಾಡ್ಕೊಂಡು ಬಂದಿದ್ದಾರೆ. ಯಾವುದೇ ತರ ಜವಾಬ್ದಾರಿ ಇಲ್ಲದೆ, ರಾಷ್ಟ್ರ ಪ್ರೇಮ ಅನ್ನೋದನ್ನು ಅದೇನಾ, ಅವ್ರು ಕಲ್ತ್ಕೊಂಡಿರೋ ಸಂಸ್ಕಾರ ಅದೇನಾ ಅಂತ RSS ಬ್ಯಾನ್ ಮಾಡ್ತೀವಿ ಅಂತ ಮಾತಾಡ್ತಾರೆ, ಭ್ರಮ ನಿರಸನಗೊಂಡವ್ರ ತರ ಮಾತಾಡ್ತಾರೆ, ಮತಿ ವಿಕಲ್ಪಗೊಂಡವ್ರ ತರ ಮಾತಾಡ್ತಾರೆ. RSS ನ ಬ್ಯಾನ್ ಮಾಡಕ್ಕೆ ಇವ್ರ ಕೈಯಲ್ಲಿ ಆಗುತ್ತಾ? ಫಸ್ಟ್ ಅಧಿಕಾರಕ್ಕೆ ಬರ್ಲಿ, ಕೇಂದ್ರದಲ್ಲಿ ಬರ್ಲಿಕ್ಕೆ ಬರುವಂತಹ ಯಾವುದೇ ಒಂದು ಕುರುಹುಗಳು ಕಾಣ್ತಾ ಇಲ್ಲ. ಅವ್ರು ತೋರಿಸ್ತಾ ಇರುವಂತಹ ಮುಖ ರಾಹುಲ್ ಗಾಂಧಿ ಅವರದು. ರಾಹುಲ್ ಗಾಂಧಿಗೆ ಈ ದೇಶದ ಬಗ್ಗೆ ಯಾವ ಚಿಂತನೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನಾವು ಒಬ್ಬ ಇಂದ್ರೇಶನ ಹೇಳಿದಾಗೆ ಜವಾಬ್ದಾರಿಯುತ ಬಿಜೆಪಿ ಪಕ್ಷವಾಗಿ ಒಬ್ಬ ರಾಜ್ಯದ ಪದಾಧಿಕಾರಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಮಾತಾಡ್ತಾ ಇದ್ದೀನಿ, ಖಂಡಿಸ್ತಾ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ದೌರ್ಜನ್ಯದ ವಿರುದ್ಧ ಮಾತಾಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬೇಕಾಗಿರೋ ಅಭಿವೃದ್ಧಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಯಾವ್ದಾವ್ದೋ ವಿಚಾರದ ಬಗ್ಗೆ ನೀವು ಡೈವರ್ಷನ್ ಮಾಡ್ತಾ ಇದ್ದೀರಾ. ಪ್ರತಿ ಸಾರಿ ಯಾವ್ದಾದ್ರು ಒಂದು ಇಶ್ಯೂ ಬಂದ್ರೆ ಏನೋ ಆಗಿದೆ, ಈಗ ಕಾನೂನು ವೈಫಲ್ಯ ಆಯ್ತು, ಅವ್ರು ಡೈವರ್ಷನ್ ಮಾಡ್ತಾರೆ. ಈಗ ವಾಲ್ಮೀಕಿ ಹಗರಣ ಆಯ್ತು, ವಾಲ್ಮೀಕಿ ಹಗರಣಗಳ ಸರಮಾಲೆಯಲ್ಲೇ ನೀವಿದ್ದೀರಾ. ಇಷ್ಟೆಲ್ಲ ಮಾಡ್ಕೊಂಡು ಡೈವರ್ಷನ್ ಮಾಡ್ಕೊಂಡು ನಿಮ್ದು ಯಾವ್ದು ಮೇನ್ ಸ್ಟ್ರೀಮ್ ಇದೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಎಲ್ಲವನ್ನ ಡೈವರ್ಟ್ ಮಾಡಿ ಇದನ್ನೇ ತುರ್ತು ಪರಿಸ್ಥಿತಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಕು ತಾವು. ನನ್ಗೆ ಗೊತ್ತಾಗ್ಲಿಲ್ಲ, ತಪ್ಪಿದ್ರೆ ಕ್ಷಮಿಸಿ. ನಾವೇನ್ ಬರಿಬೇಕು ಅಂತ ನಮ್ಗೆ ತಪ್ಪಿದ್ರೆ ಕ್ಷಮಿಸಿ ನೀವು. ಆಮೇಲೆ ಈಗ ಸಂಯಮದಿಂದ ಅರ್ಥ ಮಾಡ್ಕೊಳ್ಳಿ ಅಣ್ಣ, ಕನ್ನಡದಲ್ಲೇ ಮಾತಾಡ್ತೀನಿ. 11 ವರ್ಷ ಒಂದ್ ನಿಮಿಷ ಹೇಳ್ತೀರಾ, ಅದನ್ನ ಸ್ಪಷ್ಟವಾಗಿ ಹೇಳಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ನೀವೆಲ್ಲೋ ನಿಮ್ಮ ಮಾತಿಗೆ ಕಡಿವಾಣ ಆಗ್ತಾ ಇಲ್ಲ ಅಥವಾ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೀಗೆ ಮಾತಾಡಿ ಅಂತ ಯಾರು ಹೇಗೆ ಮಾಡ್ತಾ ಇಲ್ಲ. ನೀವ್ ಹೇಳೋ ಒಂದು ವಿಷಯನ ಟಾಪಿಕ್ ಅನ್ನ ಕನ್ಕ್ಲೂಷನ್ ಮಾಡ್ದಲೆ ಒಂದು ಟಾಪಿಕ್ ಇಂದ ಒಂದು ಟಾಪಿಕ್ ಜಂಪಿಂಗ್ ಮಾಡ್ತಾ ಇದ್ರೆ ಬುಲೆಟ್ ಪಾಯಿಂಟ್ಸ್ ತರ, ಅದಕ್ಕೆ ಏನನ್ನ ಫೋಕಸ್ ಮಾಡ್ಬೇಕು ಅಂತ ಬರೀಲಿಕ್ಕೂ ತೊಂದರೆ ಆಗುತ್ತೆ. ನೀವೊಂದು ತುರ್ತು ಪರಿಸ್ಥಿತಿ ಅಂದ್ರೆ ರಾಜ್ಯದಲ್ಲಿ ಇದೆ ಅಂದ್ರೆ ಯಾವ ರೀತಿ ಇದೆ ಅದನ್ನ ಕಂಪ್ಲೀಟ್ ಮಾಡಿ ಇನ್ನೊಂದು ಟಾಪಿಕ್. ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಪೊಲೀಸರಿಗೆ
ಒಂದು ರಕ್ಷಣೆ ಇಲ್ಲ, ಪೊಲೀಸರ ಮೇಲೇನೆ ನೀವು ಲಾಠಿ ಚಾರ್ಜ್ ಮಾಡಿಸ್ತೀರಾ, ಪೊಲೀಸರ ಮೇಲೇನೆ ರಕ್ಷಣೆ, ಅವರನ್ನ ನೀವು ಅಮಾನತುಗೊಳಿಸಿದ್ರಿ RCB ಒಂದು ಕಾಲ್ತುಳಿತ ಪ್ರಕರಣದಲ್ಲಿ. ಅವರು ಕ್ಯಾಟ್ ಅಲ್ಲಿ ಗೆದ್ದಿದ್ದಾರೆ ಕೇಸ್ನ ವಿಕಾಸ್ ಕುಮಾರ್ ಅವರು. ಅಂದ್ರೆ ನೀವು ರಾಜ್ಯ ಸರ್ಕಾರ ಸ್ವತಂತ್ರಲ್ವಾ? ನೀವು ತೆಗೆದುಕೊಂಡಂತ ನಿರ್ಧಾರ ಏಕಪಕ್ಷೀಯವಾದದ್ದಲ್ವಾ? ನಿಮ್ಮ ಪಕ್ಷದಿಂದ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತೀರಾ ಒಂದೇ ನಿಮಿಷ. ಆರೋಪಕ್ಕಷ್ಟೇ ಈ ಪತ್ರಿಕಾ ಇದು ಒಂದು ತುರ್ತು ಪರಿಸ್ಥಿತಿ ಏರಿ ಕಳೆದ 25ನೇ ತಾರೀಕಿಗೆ 50 ವರ್ಷ ಆಯಿತು. ಅವತ್ತಿನ ದಿವಸ ಜೂನ್ 25, 1975ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಯುದ್ಧ ನಡೀತಿರ್ಲಿಲ್ಲ, ಯಾವುದೋ ಯುದ್ಧದ ವಾತಾವರಣ ಇರಲಿಲ್ಲ, ಅಥವಾ ಯಾರೋ ಜನರು ದಂಗೆ ಎದ್ದಿರಲಿಲ್ಲ, ಅಥವಾ ಬೇರೆ ಏನೋ ಜನರ ಮಧ್ಯೆ ದುಂಬಿ ಎದ್ದು ತುರ್ತು ಪರಿಸ್ಥಿತಿ ಏರಂತ ಯಾವುದೇ ಲಕ್ಷಣ ಇರಲಿಲ್ಲ. ಬರೀ ಅವ್ರು ಇಂದಿರಾ ಗಾಂಧಿ ಅವರು ತೀರ್ಪು ಬಂದದ್ದು ಈ ಕೋರ್ಟಿಂದ ಅದ್ರ ವಿರುದ್ಧ ಅವ್ರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಅವತ್ತು ತುರ್ತು ಪರಿಸ್ಥಿತಿನ ಏರಿದ್ರು. ಅವತ್ತಿನ ಕಾಲ ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಆ ಮಟ್ಟದಲ್ಲಿ ಇತ್ತು. ಆ 50 ವರ್ಷಗಳ ಕರಾಳ ದಿನಗಳನ್ನ ನಾವು ತಿಳಿಸೋದಕ್ಕೋಸ್ಕರ ಜೂನ್ 25ನೇ ತಾರೀಕಿಂದ ಒಂದು 15 ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲಾ ಕಡೆ ಅಭಿಯಾನ ಇಟ್ಕೊಂಡಿದ್ದೀವಿ. ಆ ಅಭಿಯಾನದ ಪರವಾಗಿ ಪ್ರತಿ ಜಿಲ್ಲೆನಲ್ಲೂ ಒಂದೊಂದು ಪತ್ರಿಕಾಗೋಷ್ಠಿಯನ್ನ ರಾಜ್ಯದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಅದ್ರ ವಿಷಯವಾಗಿ ಮಾತಾಡ್ತಾ ಮೇಡಮ್ ಒಂದಷ್ಟು ಪಾಯಿಂಟ್ಸ್ಗಳನ್ನ ಪ್ರಸ್ತುತವಾಗಿ ಮಾತಾಡಿರೋದು, ಏನು ಅವರು RSS ಬ್ಯಾನ್ ಮಾಡಬೇಕು ಅಂತ ಹೇಳಿರೋದು, ಅಥವಾ ತುರ್ತು ಪರಿಸ್ಥಿತಿ ಅವರು ಅಘೋಷಿತ ತುರ್ತು ಪರಿಸ್ಥಿತಿ ಇತ್ತು, ಇವತ್ತಿಗೆ ನಮ್ಮ ರಾಜ್ಯದಲ್ಲಿ ಇವರು ಘೋಷಿತ ತುರ್ತು ಪರಿಸ್ಥಿತಿ ವಾತಾವರಣ ಇದೆ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಮಂಡ್ಯದಲ್ಲಿ ಯಾವಾಗ ಸರ್ ಎಲ್ಲೆಲ್ಲೇನೆ ಇಟ್ಕೊಂಡಿದ್ದೀರಾ ಸರ್? ಇದು ಮೊನ್ನೆ ನಾವು ಪಾಂಡವಪುರದಲ್ಲಿ ಒಂದು ತುರ್ತು ಪರಿಸ್ಥಿತಿಯ ಕರಾಳ ದಿನದ ಕಾರ್ಯಕ್ರಮವನ್ನ ನಾವು ಪಾಂಡವಪುರದ ಸಂಪ್ರದಾಯ ಚೌಟರಿಯಲ್ಲಿ ಮಾಡಿದ್ವಿ. ಅವತ್ತು ಪ್ರತಾಪ್ ಸಿಂಹ ಮತ್ತು ಎನ್ ಮಹೇಶ್ ಇಬ್ರು ಬಂದು ಆ ಕಾರ್ಯಕ್ರಮದ ಒಂದು ಪ್ರದರ್ಶಿನಿ ಮತ್ತು ಕಾರ್ಯಾಗಾರ ಎರಡನ್ನೂ ಮಾಡಿದ್ದೀವಿ. ತಾವುಗಳು ಯಾರೋ ಅವತ್ತು ಬಂದಿರಲಿಲ್ಲ. ಇನ್ನೊಂದು ಜಿಲ್ಲೆನಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗ್ಬೇಕು ಅಂತ ನಮ್ಮ ಪಾರ್ಟಿ ಅಪೇಕ್ಷೆ ಇತ್ತು. ಆ ವಿಷಯವಾಗಿ ಇವತ್ತು ಮೇಡಮ್ ಬಂದು ತುರ್ತು ಪರಿಸ್ಥಿತಿ 50 ವರ್ಷ ಆಗಿರೋದನ್ನ ನಾವು ಇಂದಿನ ಕಹಿ ನೆನಪುಗಳನ್ನ ಮರೆತ್ರೆ ಆ ಕಹಿ ನೆನಪುಗಳು ಪುನಃ ಮರುಗಳಿಸಬಹುದು ಅನ್ನೋ ದೃಷ್ಟಿನಲ್ಲಿ ಇವತ್ತು ಜನತೆ ತಲುಪಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದೀವಿ. ನಿಮ್ಗೇನಾದ್ರೂ ಇದ್ರಿಗೆ ಸಂಬಂಧಪಟ್ಟಂಗೆ ಮತ್ತೆ ಪ್ರಸ್ತುತ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ರೆ ವಿಚಾರಕ್ಕೆ ನೀವು ಯಾರು ಹೇಳಿರಲಿಲ್ಲ, ಹಾಗಾಗಿ ನಾವು ಯಾರು ಬಂದಿರಲಿಲ್ಲ. ಪ್ರಸ್ತುತ